ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಚಾನಲ್. ಇವತ್ತು ನಮ್ಮ ಮನೆಗೆ ನಾವು ಹೊಸ ಟಿ ವಿ ತೊಗೊಂಡಿದ್ದೀವಿ. ಎಸ್, ಇದು 65 ಇಂಚ್ LG ಟಿ ವಿ. ಇದು ಹಳಿ ಟಿ ವಿ. ಆ್ಯಕ್ಚುಲಿ ಸ್ಕ್ರೀನ್ ಎಲ್ಲ ಕೆಟ್ಟಿತ್ತು, ಅಂದರೆ ಕಲರ್ ಎಲ್ಲ ಸರಿ ಬರ್ತಿರಲಿಲ್ಲ. ಸೊ ಹಾಗಾಗಿ ಭಾಳ ದಿವಸದಿಂದ ಪ್ಲ್ಯಾನ್ ಇತ್ತು ಹೊಸ ತೊಗೋಬೇಕಂತ. ಬಟ್ ಹೊಸ ಮನೆಗೆ ಬಂದಮೇಲೆ ಖರ್ಚು ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಡಿಲೇ ಮಾಡಿದ್ವಿ ನಾವು ಹೊಸ ಟಿ ವಿ ತೊಗೊಳೋದಕ್ಕೆ. ಹಾಗೆ ನಮ್ಮ ಮನೆಯವರು ಏನೋ ಅಮೆಝಾನಲ್ಲಿ ಆಫರ್ ಇದೆ ಅಂತ ಹೇಳಿಬಿಟ್ಟು ಹೊಸ ಟಿ ವಿನ ಪರ್ಚೇಸ್ ಮಾಡಿದರು. ಏನೇ ಅಂದರೂ ವಿ ಆಲ್ ಆರ್ ಸೂಪರ್ ಎಕ್ಸೈಟೆಡ್ ಟು ಸಿ ದಿಸ್ ನ್ಯೂ ಟಿ ವಿ. ಇದರ ಅನ್ಬಾಕ್ಸಿಂಗು, ಸೆಟಪ್ಪು ಮತ್ತು ಇನ್ಸ್ಟಾಲೇಷನ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಎಲ್ಲ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಕೊನೆವರೆಗೂ ವಿಡಿಯೋನ ಮಿಸ್ ಮಾಡದೆ ನೋಡಿ. ಸೊ ನಾವಿದನ್ನು ವಾಲ್ ಮೌಂಟೇ ಮಾಡಿಸ್ಬೇಕು ಅಂತ ಚೂಸ್ ಮಾಡ್ಕೊಂಡಿದ್ದು, ವಾಲ್ ಮೌಂಟಿಂಗನ್ನು. ಅದಕ್ಕೆ ವಾಲ್ ಮೌಂಟ್ ಮಾಡೋದಕ್ಕೆ ಎಕ್ಸ್ಟ್ರಾ ನಾವು ಪೇ ಮಾಡಿದ್ವಿ 2000 ರುಪೀಸ್. ಹಳೆ ಟಿ ವಿಗೆ ಕಂಪೇರ್ ಮಾಡಿದ್ರೆ ಇದು ನಿಜವಾಗ್ಲೂ ತುಂಬ ಹ್ಯೂಜ್ ಅಂತ ಅನ್ನಿಸ್ತಾ ಇದೆ. ಇದೆಲ್ಲ ವಾಲ್ ಮೌಂಟ್ ಮಾಡಿ ಅವ್ರ ಅಲೈನ್ಮೆಂಟ್ ಎಲ್ಲ ಚೆಕ್ ಮಾಡಿ ಕರೆಕ್ಟಾಗಿ ಕೂತ್ಕೊಂಡಿದೆಯಾ ಅಂತೆಲ್ಲ ಚೆಕ್ ಮಾಡಿ ಇನ್ಸ್ಟಾಲೇಷನ್ ಮಾಡೋದು ಒಂದು 30 ಮಿನಿಟ್ಸ್ ಆಯಿತು ಇನ್ಸ್ಟಾಲೇಷನ್. ಇದು ಅವರೇ ಟೆಕ್ನಿಷಿಯನ್ಸ್, ಅವರೇ ಯಾರು ಡೆಲಿವರಿ ಮಾಡೋಕ್ಕೆ ಬಂದಿದ್ರಲ್ಲ ಅವರೇ ಇದನ್ನು ಇನ್ಸ್ಟಾಲೇಷನ್ ಮಾಡಿಬಿಟ್ಟು ನಮಗೆ ಕೊಟ್ಟೋದ್ರು. ಮತ್ತು ಅದೇ ಸ್ಕ್ರೀನನ್ನು ನಾವು ಮುಂಚೆ ಕಾಲಿನೆಲ್ಲ ಹಾಕಿ ಕ್ಲೀನ್ ಮಾಡ್ತಾಯಿದ್ವಿ. ಸೊ ಅದಕ್ಕೆ ಕೇಳಿದ್ದೆ ಅವ್ರಿಗೆ ಇದನ್ನು ಹೇಗೆ ಕ್ಲೀನ್ ಮಾಡೋದು ಅಂತ. ಅವ್ರು ಹೇಳಿದ್ದು ಅದೇ ಜಸ್ಟ್ ಡ್ರೈ ಟಿಶ್ಯೂ ಪೇಪರಿಂದ ವೈಪ್ ಮಾಡಿ, ತುಂಬ ವೆಟ್ಟೆಲ್ಲ ಮಾಡಬಾರ್ದು, ಸ್ಕ್ರೀನ್ ಹೊರಟೋಗ್ಬಿಡುತ್ತೆ, ಹಾಳಾಗುತ್ತೆ. ಇದ್ರ ಜೊತೆ ನಮಗೆ ಮ್ಯಾಜಿಕ್ ರಿಮೋಟ್ ಒಂದು ಸಿಗಲಿಲ್ಲ. ನಾವು ಇದ್ರ ಜೊತೆನೇ ಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ, ಬಟ್ ನಮಗೆ ಮ್ಯಾಜಿಕ್ ರಿಮೋಟ್ ಸಿಗಲಿಲ್ಲ. ಸೊ ಮುಂಚೆ ಹಳೆ ಟಿ ವಿದೇ ಏನು ಮ್ಯಾಜಿಕ್ ರಿಮೋಟ್ ಇತ್ತು ಅದು ಇದಕ್ಕೆ ಯೂಸ್ ಆಗುತ್ತೆ. ಸೊ ಅದನ್ನೇ ನಾವೀಗ ಯೂಸ್ ಮಾಡ್ತಾ ಇದ್ದೀವಿ. ಇಟ್ ಹ್ಯಾಸ್ ವೆಬ್ OS ಮತ್ತು ಬಿಲ್ಟ್-ಇನ್ ಆ್ಯಪ್ಸ್ ಇದೆ. ಲೈಕ್ ನೆಟ್ಫ್ಲಿಕ್ಸ್ ಆಗಿರ್ಬೋದು, ಪ್ರೈಮ್ ವಿಡಿಯೋ ಆಗಿರ್ಬೋದು, Z5 ಆಗಿರ್ಬೋದು, ಯೂಟ್ಯೂಬ್ ಆಗಿರಬಹುದು, ಎಲ್ಲ ಥರ ಆ್ಯಪ್ಸ್ ಇದರಲ್ಲಿ ಇದೆ, ಇನ್ಬಿಲ್ಟಲ್ಲಿ ಇದೆ. ಅದನ್ನು ನಾವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಮ್ಯಾಜಿಕ್ ರಿಮೋಟ್ ಇರೋದ್ರಿಂದ ಸ್ವಲ್ಪ ಯೂಸ್ ಮಾಡೋದು ಈಸಿ ಆಗುತ್ತೆ. ಲೈಕ್ ಮಕ್ಕಳಿಗಾಗಿರ್ಬೋದು, ವಯಸ್ಸಾದವ್ರಿಗೆ ಆಗಿರ್ಬೋದು. ಸೊ ಮ್ಯಾಜಿಕ್ ರಿಮೋಟ್ ಇದ್ದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬಟ್ ಅದನ್ನು ಕೂಡ ನಾವು ಹೇಳಬೇಕು ಯಾವ ರೀತಿ ಯೂಸ್ ಮಾಡಬೇಕು ಅಂತ. ಅದರ್ವೈಸ್ ನಮಗೆಲ್ಲ ಓಕೆ, ಸೂಪರ್ ಈಸಿಯಾಗಿ ಇದನ್ನು ಯೂಸ್ ಮಾಡ್ಬೋದು. ಅಮ್ಮ ಎಲ್ಲ ಇದೆ ಜಿಯೋ ಟಿ ವಿ ಪ್ಲಸ್ಸಲ್ಲೇ ಎಲ್ಲ ಸೀರಿಯಲ್ಸ್ ಎಲ್ಲ ನೋಡೋದು. Z5 ಅಂದರೆ ZTV ಅದೆಲ್ಲ ಇದರಲ್ಲೇ ಜಿಯೋ ಟಿ ವಿ ಪ್ಲಸ್ನಲ್ಲೇ ನೋಡ್ತಾ ಇದ್ದಾರೆ. ಬಟ್ ಸ್ಕ್ರೀನ್ ಮಾತ್ರ ಸೂಪರಾಗಿ, ಕ್ಲೀನಾಗಿ, ಹ್ಯೂಜಾಗಿ ಕಾಣಿಸ್ತಾ ಇದೆ. ನೋಡೋಕ್ಕೆ ಒಂಥರ ತುಂಬ ಖುಷಿ ಆಗ್ತಾ ಇದೆ. ಹಳೆ ಟಿ ವಿ ನೋಡಿ ನೋಡಿ ಅಭ್ಯಾಸ ಆಗಿಬಿಟ್ಟು ಇವಾಗ ಇದನ್ನು ನೋಡ್ತಾ ಇದ್ದರೆ ತುಂಬಾ ಹ್ಯೂಜ್ ಅಂತ ಅನ್ನಿಸ್ತಾ ಇದೆ. ಇಷ್ಟು ದೊಡ್ಡದು ಬೇಕಿತ್ತಾ ಅಂತ ಅನ್ನಿಸ್ತು ನನಗೆ ಇನಿಷಿಯಲಿ. ಸ್ಯಾಟರ್ಡೆ ನಮಗೆ ಇದು ಟಿ ವಿ ಡೆಲಿವರ್ ಆಗಿದ್ದು. ಆವತ್ತು ಮಗಳದ್ದು PTM ಬೇರೆ ಇತ್ತು, ನಾನು ಅರ್ಜೆಂಟಲ್ಲಿ ಹೋಗ್ತಾ ಇದ್ದೆ. ಸೊ ಬೇಗನೆ ಮುಗಿಸಿದ್ರು, ಒಂದು 30 ಮಿನಿಟ್ಸಲ್ಲಿ ಇದು ಇನ್ಸ್ಟಾಲೇಷನ್ ಎಲ್ಲ ಮುಗಿಸ್ಬಿಟ್ರು. ಪಿಕ್ಚರ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ, ಕ್ರಿಸ್ಟಲ್ ಆಗಿದೆ, 4K ರೆಸಲ್ಯೂಷನ್ ವೀಡಿಯೋಸು, ಇದೆಲ್ಲ ತುಂಬಾ ಕ್ಲಾರಿಟಿ ಇದೆ. ಸಖತ್ತಾಗಿರುವಂಥ ವೈಬ್ರೆಂಟ್ ಆಗಿರುವಂಥ ಕಲರ್ಸ್ ಎಲ್ಲ ನಾವು ಇದರಲ್ಲಿ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೌಂಡ್ ಕ್ವಾಲಿಟಿ ಕೂಡ ತುಂಬ ಡಿಸೆಂಟ್ ಆಗಿದೆ. ಬಟ್ ಆದರೂ ಕೂಡ ನಾವು ಎಕ್ಸ್ಟರ್ನಲ್ ಸ್ಪೀಕರ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ವೈಬ್ರೆಂಟ್ ಆಗಿರುವಂಥ ಕಲರ್ಸ್ನ ನಾವು 4K ರೆಸಲ್ಯೂಷನಲ್ಲಿ ಚೆಕ್ ಮಾಡ್ತಾ ಇದ್ವಿ. ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಮನೇಲಿ ಎಲ್ರಿಗೂ ತುಂಬ ಇಷ್ಟ ಆಯಿತು. ಅತ್ತೆ, ಮಾವ, ಅಮ್ಮ, ಮಕ್ಕಳು ಎಲ್ರಿಗೂ ತುಂಬ ಇಷ್ಟ ಆಯಿತು. ನೀವು ಏನಾದರೂ ಟಿ ವಿ ತೊಗೋಬೇಕು ಅಂತ ಪ್ಲ್ಯಾನಲ್ಲಿದ್ದರೆ ಈ LG 65 ಇಂಚ್ ಸ್ಮಾರ್ಟ್ ಟಿ ವಿ ತುಂಬಾ ಚೆನ್ನಾಗಿದೆ ಅಂತ ನನಗನ್ನಿಸ್ತು. ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಎವ್ರಿವನ್.